ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ವಿರುದ್ಧ ಸಿಎಂ ಡಿಕೆ ಸದ್ದು ಮಾಡ್ತಾ ಇದ್ದಾರೆ. ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ದನಿಯಾದಂತಹ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಕ್ಷಿಣದ ಭಾರತದ ಆತಂಕವನ್ನು ಯಶಸ್ವಿಯಾಗಿ ತೆರೆದಿಟ್ಟಂತಹ ಕನಕಪುರದ ಬಂಡೆ ಕೇಂದ್ರದ ನಂಬರ್ 2 ನಾಯಕ ಆದಂತಹ ಶಾ ಮುಂದೆ ಡಿಕೆ ಶಿವಕುಮಾರ್ ಒತ್ತಡದ ತಂತ್ರ. 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಬೇಡಿಕೆಯನ್ನು ಇಟ್ಟಿದ್ದಾರೆ. ದಕ್ಷಿಣ ರಾಜ್ಯಗಳ ಹಿತರಕ್ಷಣೆಗಾಗಿ ಧ್ವನಿ ಎತ್ತಿ ಡಿಕೆ ಈ ಒಂದು ಮಾತನ್ನು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿರುವಂತಹ ಮಾತು, ಲಿಮಿಟೇಷನ್ನಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗೋದು ಬೇಡ, ಲಿಮಿಟೇಷನ್ಸ್ ಇರಲಿ. ಯಾಕೆ ಲೋಕಸಭಾ ಕ್ಷೇತ್ರಗಳು ಅಧಿಕವಾಗಬೇಕು, ಯಾಕೆ ಇನ್ನಷ್ಟು ಜಾಸ್ತಿ ಆಗಬೇಕು, ಡಿಲಿಮಿಟೇಷನ್ಸ್ ಬಿಲ್ಲನ್ನು ಯಾಕೆ ಪಾಸ್ ಮಾಡಬೇಕು, ಈಗೆಷ್ಟು ಲೋಕಸಭಾ ಕ್ಷೇತ್ರಗಳಿದೆ ಅಷ್ಟೇ ಇದ್ದರೆ ಸಾಕು ಅಂತ ಲಿಟ್ರಲಿ ದಕ್ಷಿಣ ಭಾರತದ ಧ್ವನಿಯಾಗಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರದ ನಂಬರ್ 2 ನಾಯಕರಾಗಿರುವಂತಹ ನಂಬರ್ 1 ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಆ್ಯಂಡ್ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ನಂಬರ್ 2 ನಾಯಕ ಅಮಿತ್ ಶಾ ಅವರಿಗೆ ನೇರವಾಗಿ ಡಿಕೆ ಶಿವಕುಮಾರ್ ತಮ್ಮ ಒಂದು ಒತ್ತಡದ ತಂತ್ರವನ್ನು ಹೇರಿದ್ದಾರೆ. ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರಿಗೆ ಡಿಲಿಮಿಟೇಷನ್ಸನ್ನು ಅವಾಯ್ಡ್ ಮಾಡಿ, ನೋ ನೀಡ್ ಆಫ್ ಡಿಲಿಮಿಟೇಷನ್ಸ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ದಕ್ಷಿಣ ಭಾರತದ ಹಿತರಕ್ಷಣೆಗೆ ಧ್ವನಿಯನ್ನು ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎತ್ತಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ಗಳಿದೆ, ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾದಂತಹ ತಮಿಳುನಾಡಿನ ಮಹಾಬಲಿಪುರಂ ದಕ್ಷಿಣ ಭಾರತದ ಹಿತಾಸಕ್ತಿಯ ಪರವಾಗಿ ಪ್ರಬಲ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕರ್ನಾಟಕ ಬಲಿಷ್ಠವಾದರೆ ದಕ್ಷಿಣ ಭಾರತ ಬಲಿಷ್ಠವಾಗುತ್ತೆ, ಭಾರತವೇ ಬಲಿಷ್ಠವಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಪ್ರಾತಿನಿಧ್ಯವೆಂದರೆ ಕೇವಲ ಸಂಖ್ಯೆಗಳಲ್ಲ, ಅದು ನಮ್ಮ ಪ್ರಭಾವ, ನಮ್ಮ ಧ್ವನಿ. ಯಾವುದೇ ಕಾರಣಕ್ಕೂ ಲೋಕಸಭಾ ಕ್ಷೇತ್ರಗಳನ್ನು ಜಾಸ್ತಿ ಮಾಡಬೇಡಿ, ಹೆಚ್ಚಿಸಬೇಡಿ. ಇದರ ಜೊತೆಗೆ ಮಹಿಳಾ ಮೀಸಲಾತಿಯನ್ನು ಕೊಡಿ, ನಾವು ಬೇಡ ಅಂತ ಹೇಳಲ್ಲ. ವುಮೆನ್ ರಿಸರ್ವೇಷನ್ನ ಕೊಡಿ. ಸಿಎಂ ಡಿಕೆ ಪ್ರಕಾರಕ್ಕೆ ಅಮಿತ್ ಶಾ ಲಿಟ್ರಲಿ ತಲೆದೂಗಿದ್ದಾರೆ ಅನ್ನುವಂತಹ ವಿಚಾರಗಳು, ಸಂಗತಿ ಈಗ ಬೆಳಕಿಗೆ ಬರ್ತಾ ಇದೆ. ಅಪರೂಪದ ಸನ್ನಿವೇಶಕ್ಕೆ ಮಹಾಬಲಿಪುರಂ ಸಾಕ್ಷಿಯಾಗಿದೆ. ಆ್ಯಂಡ್ ಕೊಡೋದಾದರೆ ಮಹಿಳಾ ಮೀಸಲಾತಿಯನ್ನು ಕೊಡಿ. ಈಗ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳನ್ನು ಜಾಸ್ತಿ ಮಾಡಬೇಡಿ, ಮಹಿಳಾ ಮೀಸಲಾತಿಯನ್ನು ಕೊಡಿ, ಅದಕ್ಕೆ ನಮ್ಮ ತಕರಾರು ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನಿದು ಮಹಿಳಾ ಮೀಸಲಾತಿಯನ್ನು ಕೊಡಿ ಅಂತಂದರೆ, ಈಗಿರುವಂತಹ ಲೋಕಸಭಾ ಕ್ಷೇತ್ರಗಳೇನಿದೆ ಅದರಲ್ಲಿ ವುಮೆನ್ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡುವಂತಹ ಕೆಲಸ ಮಾಡ್ತೀರಾ, ಹಾಗೇನಾದರೂ ರಿಸರ್ವೇಷನ್ ತರ್ತೀರ, ವುಮೆನ್ ರಿಸರ್ವೇಷನ್ ಅದನ್ನು ಕೊಡಿ. ಆದರೆ ಡಿಲಿಮಿಟೇಷನ್ಸ್ ಬಿಲ್ಲನ್ನು ನೀವು ಪಾಸ್ ಮಾಡಿ ಹೆಚ್ಚಿನ ಪ್ರಮಾಣದ ಲೋಕಸಭಾ ಕ್ಷೇತ್ರಗಳನ್ನು ಮಾಡಬೇಡಿ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ನೇರವಾದಂತಹ ದಿಟ್ಟವಾದಂತಹ ವಾದ ಆಗಿದೆ. ಅಮಿತ್ ಶಾ ಅವರ ಮುಂದೆ ಬಹಳ ಪ್ರಖರವಾಗಿ ಹೇಳಿದ್ದಾರೆ. ಆದರೆ ಒಂದು ವಿಚಾರ ಏನು ನೆನಪಿಗೆ ಬರುತ್ತೆ ಅಂತಂದರೆ, ಬಹಳ ಫೆಮಿನಿಸಮ್ ವೇಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡಿ, ಮಹಿಳಾ ಮೀಸಲಾತಿ ಕೊಡಿ ಅಂತ. ನಿಮ್ಮದೇ ಸಚಿವ ಸಂಪುಟದಲ್ಲಿ ಒಬ್ಬ ಸ್ತ್ರೀಗೆ ಸಚಿವ ಸ್ಥಾನ ಕೊಡಲಿಲ್ಲವಲ್ಲ ಡಿಕೆ ಶಿವಕುಮಾರ್ ಅವರೇ, ಹೀಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದರೆ ಡಿಲಿಮಿಟೇಷನ್ಸ್ ಕುರಿತಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗಳು ಏನು ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಡಿಲಿಮಿಟೇಷನ್ಗೆ 1971ರ ಜನಗಣತಿ ಆಧಾರವಾಗಲಿದೆ. 1971ನ ಜನಗಣತಿ ಏನಿತ್ತು ಅದೇ ಪ್ರಮುಖ ಆಧಾರವಾಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. 1971 ಯಾಕಂತಂದರೆ ಪುನರ್ವಿಂಗಡಣೆ ಮಾಡಬೇಕಾದ್ರೆ 1971ರ ಜನಗಣತಿಯ ಆಧಾರದಲ್ಲಿ ಅದು ಬರಬೇಕಾಗತ್ತೆ. ಏನು ಪ್ರಮುಖ ಕಾರಣ, ರಾಷ್ಟ್ರೀಯ ಜನಸಂಖ್ಯಾ ನಿಯಂತ್ರಣ ನೀತಿಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಬೇಕು ಅನ್ನುವಂತಹ ಕಾರಣದಿಂದ ರಾಜ್ಯಗಳಿಗೆ ಅದು ಅನ್ವಯ ಆಗಬಾರದು ಅನ್ನುವಂತಹ ಉದ್ದೇಶ ಈಗ ಡಿಕೆ ಶಿವಕುಮಾರ್ ಅವರದಾಗಿದೆ. ಒಂದು ಕಡೆ ಅಭಿವೃದ್ಧಿ ಮತ್ತು ಜನಸಂಖ್ಯೆ ನಿಯಂತ್ರಣದಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯಗಳ ರಾಜಕೀಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಳೋದಕ್ಕೆ 1971ರ ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಳ್ಳಬೇಕು ಅನ್ನುವಂತಹ ಮಾತನ್ನು ಈಗ ಕರ್ನಾಟಕದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಇನ್ನು ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ದಕ್ಷಿಣ ಅನೇಕ ರಾಜ್ಯಗಳು ಸರ್ಕಾರದ ಜನಸಂಖ್ಯೆಯ ನಿಯಂತ್ರಣದ ನೀತಿಗಳನ್ನು ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಪಾಲಿಸಬೇಕು. ಜೊತೆಗೆ ಜನಸಂಖ್ಯೆಯನ್ನು ಯಶಸ್ವಿಯಾಗಿ
ನಿಯಂತ್ರಣ ಮಾಡಬೇಕು ಮತ್ತು ಮಾಡಿದೆ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದೇ ಅವಧಿಯಲ್ಲಿ ಉತ್ತರ ಪ್ರದೇಶ, ನಾರ್ತ್ ಇಂಡಿಯಾಕ್ಕೆ ಹೋದರೆ ನಾವು ಒಂದು ಸ್ವಲ್ಪ ಉತ್ತರ ಪ್ರದೇಶ, ಬಿಹಾರ ಮತ್ತು ಮಧ್ಯಪ್ರದೇಶದಂತಹ ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ ಹೆಚ್ಚಾಗಿಯೇ ಇತ್ತು, ಜಾಸ್ತಿ ಆಗಿದೆ. ಅಲ್ಲಿ ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳನ್ನು ಮರು ಹಂಚಿಕೆ ಮಾಡಿದರೆ, ಡಿವೈಡ್ ಮಾಡಿದರೆ, ಸ್ಪ್ಲಿಟ್ ಮಾಡಿದರೆ ಜನಸಂಖ್ಯೆ ಹೆಚ್ಚಾಗಿರುವಂತಹ ಕಾರಣ ಉತ್ತರದ ರಾಜ್ಯಗಳಿಗೆ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳು ಸಿಗುತ್ತೆ, ದಕ್ಷಿಣಕ್ಕೆ ಸಿಗಲ್ಲ. ಆದ್ದರಿಂದ ಜನಸಂಖ್ಯೆಯನ್ನು ಯಶಸ್ವಿಯಾಗಿ ನಿಯಂತ್ರಣ ಮಾಡಬೇಕು. ದಕ್ಷಿಣದ ರಾಜ್ಯಗಳು ತಮ್ಮ ರಾಜಕೀಯ ಪ್ರಾತಿನಿಧ್ಯವನ್ನು ಕಳೆದುಕೊಳ್ಳಬೇಕಾಗುತ್ತೆ ಒಂದು ವೇಳೆ ಏನಾದರೂ ಈ ಡಿಲಿಮಿಟೇಷನ್ಸನ್ನು ಮಾಡಿದರೆ ಅನ್ನುವಂತಹ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಡಿಲಿಮಿಟೇಷನ್ಸನ್ನು ಮಾಡಿದರೆ 1971 1971 ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆಯ ಲೆಕ್ಕಾಚಾರದ ಆಧಾರದ ಮೇಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.